ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಗೈಸ್ ಸಖತ್ತು ಬಿಸಿಲಿದೆ, ಓ ಮೈ ಗಾಡ್, ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ. ಸೊ ನಾನು ಇವತ್ತು ನಂದು ವೆರಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಬೈಕ್ ಪರ್ಚೇಸ್ ಮಾಡೋದು ಎಲ್ರದ್ದು ಒಂದು ಡ್ರೀಮ್ ಆಗಿರುತ್ತೆ. ಸೊ ಇವತ್ತು ನಂದು ಆ ಡ್ರೀಮ್ ಫುಲ್ಫಿಲ್ ಆಗ್ತಾಯಿದೆ. ತುಂಬ ದಿವಸದಿಂದ ಗೈಸ್ ನಾನು ಅಂದ್ಕೊಳ್ತಿದ್ದೆ, ಲೈಕ್ ನಾನು ಒಂದು ಬೈಕ್ ಪರ್ಚೇಸ್ ಮಾಡಬೇಕು, ನಂದು ಒಂದು ಗಾಡಿ ಅನ್ನೋದು ಇರಬೇಕು ಅಂತ ಅಂದ್ಬಿಟ್ಟು. ಫೈನಲಿ ಇವತ್ತು ನಾನು ಗಾಡಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬೇಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಯಾವ ಬೈಕು, ಏನು, ಎಲ್ಲಿ ತೊಗೊಳ್ತಾ ಇದ್ದೀನಿ, ಎಷ್ಟು ಪ್ರೈಸು ಎಲ್ಲನೂ ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ. ಸ್ಟೇ ಟ್ಯೂನ್. ಸೊ ಗೈಸ್, ನಾವಿವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಹತ್ರ ಮೈಕ್ ಇಲ್ಲ. ಸೊ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಡೈರೆಕ್ಟಲ್ಲಿ ರೀಚ್ ಆಗಿಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ನಾನಿವಾಗ ಸುಜುಕಿ ಶೋರೂಮ್ ಹತ್ರ ನಾವು ರೀಚ್ ಆಗಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗಿ ಏನೇನು ಪ್ರೊಸೀಜರ್ಸ್ ಇದೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಗಾಡಿದು ಸ್ಪೇರ್ ಪಾರ್ಟ್ಸ್ ಎಲ್ಲ ಹಾಕ್ಕೊಂಡು ಬರೋಕ್ಕೆ ಗಾಡಿನ ತೊಗೊಂಡು ಹೋಗಿದ್ದಾರೆ. ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಬಂದು ಆಲ್ಮೋಸ್ಟ್ 5 ಮಿನಿಟ್ಸ್ ಆಯಿತು. ಯಾವ ಥರ ಗಾಡಿ ಅಂತ ನಿಮಗೆ ಫೈನಲಿ ನನ್ನ ಗಾಡಿ ಡೆಲಿವರ್ ಆಗಿದೆ. ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ಸೊ ಇವಾಗ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಎಲ್ರಿಗೂ ಸ್ವೀಟ್ ಹಂಚೋಣ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಗಾಡಿದು ಶಾರ್ಟ್ಸ್ ಬರುತ್ತೆ, ಅಲ್ಲಿವರೆಗೂ ಎಂಜಾಯ್ ಮಾಡಿ. ಸೊ ಗೈಸ್, ಗಾಡಿ ಡೆಲಿವರಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾವಿವಾಗ ಒಂದು ಲೇಔಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವಾಗ ಗಾಡಿದು ಅಲ್ಲಿ ಹಿಂದೆ ನೋಡ್ತಿರ್ಬೋದು ಶಾರ್ಟ್ಸ್ ತೆಗಿತಾ ಇದ್ದಾರೆ. ಅದನ್ನು ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರನೇ ಒಳ್ಳೆ ಕಾಂಟೆಂಟ್ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.